ಒಂದು ವೀಕ್ ನೀವೆಲ್ಲರೂ ಒಗ್ಗಟ್ಟಾಗಿ ಪೂಲಿಂಗ್ ಆರ್ಡರ್ ಎದ್ದಂಗೆ ಸ್ಟಾಪ್ ಮಾಡಿದ್ರೆ 100% ಕಂಪ್ನಿಯವನು ಅಪ್ಡೇಟ್ ಮಾಡೇ ಮಾಡ್ತಾನೆ. ಇವತ್ತು ಮೆಸೇಜ್ ಚಾಟ್ ಮಾಡಿದ್ರೆ ಇನ್ನು 1 ಅವರ್ ಆಗುತ್ತೆ ಅವ್ನು ಯಾರೋ ಅಲ್ಲಿ ಮೆಸೇಜ್ ರಿಪ್ಲೈ ಮಾಡಕ್ಕೆ. ಹಂಗಾಗಿ ತುಂಬಾ ವರ್ಸ್ಟ್ ಅಂಕಲ್ ಡೆಲಿವರಿ ಕಸ್ಟಮರ್ ಕೇರ್ ಕಾಂಟ್ಯಾಕ್ಟ್ ಸಪೋರ್ಟೇ ಇಲ್ಲ. ತುಂಬಾ ಜನದ ಅಂಕಲ್ ಡೆಲಿವರಿ ಸಸ್ಪೆಂಡ್ ಆಗೋಗಿದೆ. ಹೋದ್ರೆ ಹೋಯ್ತು, ಅದ್ ಬೇಕಾಗೇ ಇಲ್ಲ ಆ್ಯಪ್. ಏನಾದ್ರು ಊಟಕ್ಕಿಲ್ದು ಉಪ್ಪಿನಕಾಯಿ ಅದೇನೋ ಹೇಳ್ತಾರಲ್ಲ ಆ ತರ. ಸಿಂಗಲ್ ಆರ್ಡರ್ ಯಾವುದೇ ಕಾರಣಕ್ಕೂ ಪೂಲಿಂಗ್ ಅಲ್ಲಿ ತಗೊಂಡು ಹೋಗ್ಬೇಡಿ. ಹೇಳಿಬಿಡಿ ಡೈರೆಕ್ಟ್ ಆಗಿ, ನಮಗೆ 3 ಆರ್ಡರ್ ಇರೋದಪ್ಪ, 24 ಅವರ್ ಟೈಮ್ ಇದೆ ಅಂಕಲ್ ಇಲ್ಲಿ ಪೂಲಿಂಗಿಗೆ. ಇವತ್ತು ಎತ್ಕೊಂಡಿದ್ದೀನ, ಸಂಜೆ ತಂದು ಕೊಡ್ತೀನಿ, ಇಲ್ಲ ಬೆಳಗ್ಗೆ ತಗೊಂಬಂದು ಕೊಡ್ತೀನಿ. ನೀನ್ ಕಂಪ್ಲೇಂಟ್ ಮಾಡ್ತೀಯಾ, ಮಾಡ್ಕೊ ಹೋಗಿ. ಮಿನಿಮಮ್ ವೆಯ್ಟ್ 20 kg. ನೀನ್ ನೋಡಿದ್ರೆ 40 kg ಕೊಟ್ಟಿದ್ಯಾ, ಡಬಲ್ ಅಮೌಂಟ್ ಕೊಡು ಅಷ್ಟೇನೆ. ಬಟ್ ನೀವು ದಿನಕ್ಕೊಂದೋ ಎರಡೋ ಆರ್ಡರ್ ಮಾಡ್ಕೊಂಡು ಕ್ಯಾನ್ಸಲೇಷನ್ ಜಾಸ್ತಿ ಮಾಡ್ಕೊಂಡು ಲಾಗಿನ್ ಅವರ್ ಕಮ್ಮಿ ಇದ್ರೆ ನಿಮಗೆ ಆರ್ಡ್ರೇ ಕೊಡಲ್ಲ ನಾನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಬಂದು ಅಂಕಲ್ ಡೆಲಿವರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರಬೇಕು. ಡೆಲಿವರಿ ಮಾಡ್ತಕ್ಕಂಥ ರೈಡರ್ಸ್ಗೆ ಆಗ್ಲಿ, ಸ್ವಿಗ್ಗಿ, ಝೊಮ್ಯಾಟೊ, ರಾಪಿಡೋ, ಪೋರ್ಟರ್ ಮಾಡೋರು ಎಲ್ಲರಿಗೂ ಗೊತ್ತು ಅಂಕಲ್ ಡೆಲಿವರಿ ಆ್ಯಪ್. ಈ ಸ್ವಿಗ್ಗಿ, ಝೊಮ್ಯಾಟೊಗೆ ಎಷ್ಟ ಪರವಾಗಿಲ್ಲ, ಕಿಲೋಮೀಟರ್ಗೆ 7-8 ರೂಪಾಯಿ ಕೊಡ್ತಾನೆ. ಬಟ್ ಅದಕ್ಕಿಂತ ವರ್ಸ್ಟ್ ಅಂಕಲ್ ಡೆಲಿವರಿ. ಕಿಲೋಮೀಟರ್ಗೆ 5 ರೂಪಾಯಿ. 5 ರೂಪಾಯಿ ಕಿಲೋಮೀಟರ್ ತಗೊಂಡು ಒಬ್ಬ ರೈಡರ್ಸ್ ಹೆಂಗ್ ಡ್ಯೂಟಿ ಮಾಡಬೇಕು? ಆ ಪೆಟ್ರೋಲ್ ಕೂಡ ಆಗೋದಿಲ್ಲ. ಅದರಲ್ಲಿ 3 ತರ ಕೊಟ್ಬಿಡ್ತಾನೆ ಕಸ್ಟಮರ್ಗೆ ಆಪ್ಷನ್. ಒಂದು ಫಸ್ಟ್ ಆಪ್ಷನ್ ಪೂಲಿಂಗು, ಸೆಕೆಂಡು ರೆಗ್ಯುಲರ್, ಥರ್ಡ್ ಒನ್ ಪ್ರಯಾರಿಟಿ. ಇದರಲ್ಲಿ ಪೂಲಿಂಗ್ ಅಲ್ಲಿ ಬಂದ್ಬಿಟ್ಟು ಕಿಲೋಮೀಟರ್ಗೆ 5 ರೂಪಾಯಿ, ರೆಗ್ಯುಲರ್ಗೆ 10 ರುಪೀಸು, ಪ್ರಿಯಾರಿಟಿಗೆ 15 ರುಪೀಸು, ಈ ತರ ಇದೆ. ಬಟ್ ಈ ಪ್ರಿಯಾರಿಟಿ ಅಂತೂ ಯಾರು ಬುಕ್ ಮಾಡಲ್ಲ. 100ರಲ್ಲಿ 5% ಜನ ಪ್ರಿಯಾರಿಟಿ ಬುಕ್ ಮಾಡಲ್ಲ. ರೇರು, ಏನಾದ್ರು ಎಮರ್ಜೆನ್ಸಿ ಬೇಕು ಅನ್ನೋರು, ಯಾರೋ ರೈಡರ್ ಸಿಗ್ತಾ ಇಲ್ಲ ಅಂತ ಟೈಮಲ್ಲಿ ಮಾರ್ಕೆಟಿಂದ ಮೆಟೀರಿಯಲ್ ಬೇಕಂದ್ರೆ ಮಾತ್ರ ಪ್ರಿಯಾರಿಟಿ ಬುಕ್ ಮಾಡ್ತಾರೆ. ಅದು ಎಷ್ಟು ನಿಯರೆಸ್ಟ್ ಇರೋರು ಅಲ್ಲೇ 5 to 10 ಕಿಲೋಮೀಟರ್ ಇರೋರು. ಅದ್ ಬಿಟ್ರೆ ಲಾಂಗ್ ಆರ್ಡರ್ ಇರೋರು ಯಾರನ್ನು ಪ್ರಿಯಾರಿಟಿ ಮಾಡಲ್ಲ. ರೆಗ್ಯುಲರ್ ಮಾಡ್ತಾರೆ. ರೆಗ್ಯುಲರ್ ಎಷ್ಟಪ್ಪ ಅಂದ್ರೆ 100ಕ್ಕೆ 20% ರೆಗ್ಯುಲರ್. ಅದು ಸ್ವಲ್ಪ ಅರ್ಜೆಂಟ್ ಬೇಕು ಅನ್ನೋರು ಮಾತ್ರ ರೆಗ್ಯುಲರ್ ಮಾಡ್ತಾರೆ. ಇನ್ ಮಿಕ್ಕಿರೋ 80% ಕಸ್ಟಮರ್ಸ್ ಪೂಲಿಂಗ್ಗೆ ಬುಕ್ ಮಾಡೋದು. ಈ ಪೂಲಿಂಗ್ ಎಷ್ಟು ವರ್ಸ್ಟ್ ಆಗಿದೆ ಅಂದ್ರೆ ಕಿಲೋಮೀಟರ್ಗೆ 5 ರೂಪಾಯಿ ಕೊಡ್ತಾನೆ. ಪೂಲಿಂಗ್ ಬುಕ್ ಮಾಡ್ತಾನೆ, 3 ಆರ್ಡರ್ ತಗೊಂಡೋಗ್ಬೋದು ಅಂತ ಆಪ್ಷನ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ 3 ಆರ್ಡರ್ ಕೊಡಲ್ಲ ಒಂದು ರೂಟ್. ಒಂದ್ ಆರ್ಡರ್ ತಗೊಂಡು ಕುತ್ಕೊಂಡ್ರೆ ನೀವು 1 ಅವರ್ ಆದ್ರೂ ಬೇರೆ ಆ ರೂಟ್ಗೆ ಇನ್ನೊಂದು ಆರ್ಡರ್ ಬರುತ್ತೆ, ಬಟ್ ನಿಮ್ಗೆ ಅಕ್ಸೆಪ್ಟ್ ಆಗಲ್ಲ ಹೇಳಿದ್ರು. ರೇರ್ ಕೊಡೋದೆಲ್ಲೋ. ನಿಮ್ಮ ರೇಟಿಂಗ್ಸ್ ಚೆನ್ನಾಗಿರ್ಬೇಕು, ನೀವು ಎವ್ರಿ ಡೇ ಜಾಸ್ತಿ ಲಾಗಿನ್ ಅವರ್ ಇರಬೇಕು, ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಟ್ಟಿದ್ರೆ ಆ ಕಂಪ್ನಿಗೆ ನಿಮ್ಗೆ ಆರ್ಡರ್ ಕೊಡ್ತಾನೆ ಹೋಗೋ ರೂಟ್ಗೆ 2-3. ಬಟ್ ನೀವು ದಿನಕ್ಕೊಂದೋ ಎರಡೋ ಆರ್ಡರ್ ಮಾಡ್ಕೊಂಡು ಕ್ಯಾನ್ಸಲೇಷನ್ ಜಾಸ್ತಿ ಮಾಡ್ಕೊಂಡು ಲಾಗಿನ್ ಅವರ್ ಕಮ್ಮಿ ಇದ್ರೆ ನಿಮಗೆ ಆರ್ಡ್ರೇ ಕೊಡಲ್ಲ ನಾನು. ಒಂದು ಆರ್ಡರ್ ಕೊಟ್ಟು ಕೂರಿಸ್ಬಿಡ್ತಾನೆ, ಒಂದಕ್ಕೆ ಹೋಗ್ಬೇಕು. ಅಷ್ಟಿಷ್ಟು ಕಸ್ಟಮರ್ ಏನು ಜಾಸ್ತಿ ಪೂಲಿಂಗ್ ಬುಕ್ ಮಾಡಿವಿ ಅಂತ ಏನೋ ದಿನವೆಲ್ಲ ವೆಯ್ಟ್ ಮಾಡಲ್ಲ. ಅದಕ್ಕೂ ಒಂದು 20 ಕಿಲೋಮೀಟರ್ ಒಂದು 2 ಅವರ್ 3 ಅವರ್ಸ್ ನೋಡ್ತಾರೆ ಅಷ್ಟೇನೆ. ಅದೇ ಫೋನ್ ಹೊಡಿಯಕ್ಕೆ ಸ್ಟಾರ್ಟ್ ಆಗ್ತಾರೆ ಟಾರ್ಚರ್. ಅದಕ್ಕೋಸ್ಕರ ಈ ಪೂಲಿಂಗ್ ಅಂತೂ ತಗೊಳಕ್ಕೆ ಹೋಗ್ಬೇಡಿ ಯಾರು. ನಾನು ಎಲ್ಲಾ ಡೆಲಿವರಿ ಬಾಯ್ಸ್ ಹೇಳೋದಷ್ಟೇನೆ, ಈ ಪೂಲಿಂಗ್ ಯಾರು ತಗೋಬೇಡಿ. ಒಂದು ವೀಕ್ ನೀವೆಲ್ಲರೂ ಒಗ್ಗಟ್ಟಾಗಿ ಪೂಲಿಂಗ್ ಆರ್ಡರ್ ಎದ್ದಂಗೆ ಸ್ಟಾಪ್ ಮಾಡಿದ್ರೆ 100% ಕಂಪ್ನಿಯವನು ಅಪ್ಡೇಟ್ ಮಾಡೇ ಮಾಡ್ತಾನೆ. ಒಂದು ಅಮೌಂಟ್ ಜಾಸ್ತಿ ಮಾಡ್ತಾನೆ, ಇಲ್ಲ ಪೂಲಿಂಗ್ ಅನ್ನೋ ಆಪ್ಷನ್ ತೆಗಿತಾನೆ. ಗ್ಯಾರಂಟಿ ಇದು ಹಾಗೆ ಆಗುತ್ತೆ. ನೀವು ಒಗ್ಗಟ್ಟಾಗಬೇಕು, ನಿಮ್ಮಲ್ಲಿ ಚೇಂಜಸ್ ಆಗ್ಬೇಕು. ನಿಮ್ಮಲ್ಲಿ ಚೇಂಜಸ್ ಆದ್ರೆ ಮಾತ್ರನೇ ಏನಾದ್ರು ಬೇರೆ ಚೇಂಜಸ್ ಮಾಡಕ್ಕಾಗತ್ತೆ. ಈಗ ನೀವು ಒಬ್ಬರು ತಗೊಂಡಿಲ್ಲ ಅಂದ್ರೆ ಇನ್ನೊಬ್ಬ ಎತ್ಕೊಂತಾನೆ. ಅವಾಗ ಅವನಿಗೆ ಕಂಪ್ನಿಯವನಿಗೆ ಏನ್ ಅನ್ಸುತ್ತೆ, ಬಿಡು ಇವ್ರು ಎತ್ಕೊಂಡಿಲ್ಲ ಅಂದ್ರೆ ಇನ್ನೊಬ್ರು ಯಾರೋ ತಗೊಂಡು ಡೆಲಿವರಿ ಮಾಡ್ತಾರೆ, ಯಾಕೆ ಟೆನ್ಷನ್ ತಗೋಬೇಕು ಅಂತ ಅವನೇನ್ ಮಾಡ್ಬಿಡ್ತಾನೆ, ಹಿಂಗೆ ಬಿಡ್ತಾನೆ, ಸೇಮ್ ಅಮೌಂಟೇ ಕೊಡ್ತಾನೆ. ನೀವೆಲ್ಲ ಒಗ್ಗಟ್ಟಾಗಿ ಒಂದು ಗ್ರೂಪ್ ಮಾಡ್ಕೊಂಡು ಯಾರು ಕೂಲಿಂಗ್ ಆರ್ಡರ್ ಎತ್ಕೊಂಡಿಲ್ಲ ಅಂದ್ರೆ ಖಂಡಿತ ಈ ಆಪ್ ಇಂದ ಅದ್ ಆಪ್ಷನ್ ಹೋಗುತ್ತೆ, ಇಲ್ಲ ಅಮೌಂಟ್ ಇನ್ಕ್ರೀಸ್ ಆಗುತ್ತೆ. ಇದು 100% ಗ್ಯಾರಂಟಿ. ಇದು ನಾನು ಹೇಳ್ತಾ ಇರೋದು, ನನ್ನ ಅನಿಸಿಕೆ ಇದು. ಗ್ಯಾರಂಟಿ ಆಗುತ್ತೆ. ಎಲ್ಲ ನೀವು ಚೇಂಜ್ ಆಗ್ಬೇಕು ಅಷ್ಟು. ಮತ್ತೆ ರೈಡರ್ಸ್ ಹೇಳೋದಷ್ಟೇನೆ, ಅಂಕಲ್ ಡೆಲಿವರಿ ಆದಷ್ಟು 3 ಆರ್ಡರ್ ಎತ್ಕೊಂಡೋಗಿ. ಕಸ್ಟಮರ್ ಏನೇ ಅರ್ಜೆಂಟ್, ಏನೇ ನಿಮ್ಮೇಲೆ ಒತ್ತಡ ಹಾಕಿದ್ರು ಸಿಂಗಲ್ ಆರ್ಡರ್ ಯಾರು ಹೋಗ್ಬೇಡಿ. ಸಿಂಗಲ್ ಆರ್ಡರ್ ತಗೊಂಡ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗಲ್ಲ. ಒಂದು ಪೋಟ್ರು, ಇಲ್ಲ ಒಂದು ರಾಪಿಡೋ ಪಾರ್ಸಲ್, ಇಲ್ಲ ಒಂದು ಅಂಕಲ್ ಡೆಲಿವರಿ ಪಾರ್ಸಲ್, 3 ಆರ್ಡರ್ ಒಂದು ರೂಟ್ ಎತ್ಕೊಂಡೋಗಿ ವರ್ಕೌಟ್ ಆಗುತ್ತೆ. ಸಿಂಗಲ್ ಆರ್ಡರ್ಗೆ ಯಾವುದೇ ರೂಟ್ ಹೋಗ್ಬೇಡಿ. ಪೋಟ್ರಲ್ಲೇ ಆಗ್ಬೋದು, ರಾಪಿಡೋ ಬೈಕ್ ಟ್ಯಾಕ್ಸಿ ಪಾರ್ಸಲ್ ಆಗ್ಬೋದು, ಅಂಕಲ್ ಡೆಲಿವರಿ ಆಗ್ಬೋದು. ಸಿಂಗಲ್ ಆರ್ಡರ್ಗೆ ನೀವು ಟ್ರಾಫಿಕ್ ಅಲ್ಲಿ ಹೋಗಿ ಅವ್ರಿಗೆ ಅಲ್ಲಿ ವೈಟಿಂಗ್ ಟೈಮು, ಪಿಕಪ್ ಡ್ರಾಪ್ ಅಲ್ಲಿ ಅವ್ರ ಕಮಿಷನ್, ನಿಮ್ ಪೆಟ್ರೋಲು, ನಿಮ್ ಗಾಡಿ ಮೇಂಟೆನೆನ್ಸ್, ನಿಮ್ ಎಕ್ಸ್ಟ್ರಾ ಎಕ್ಸ್ಪೆನ್ಸಿವ್, ಇದೆಲ್ಲ ಲೆಕ್ಕ ಹಾಕೊಂಡ್ರೆ ಒಂದ್ 300 ರೂಪಾಯಿ ಒಂದು ಆರ್ಡರ್ ತಗೊಂಡ್ರೆ ನಿಮ್ಗೆ 100 ರೂಪಾಯಿ ಕೂಡ ಉಳಿಯಲ್ಲ. ಈ ತರ ಬೆಳಗಿಂದ ಎಷ್ಟು ಆರ್ಡರ್ ಮಾಡಕ್ಕಾಗತ್ತೆ? 3ರಿಂದ 4 ಆರ್ಡರ್ ಮಾಡಬಹುದು ಅಷ್ಟೇನೆ, 300 ರುಪೀಸ್. ಅಷ್ಟ್ ಮಾಡಿ ನೀವೇನ್ 400-500 ರೂಪಾಯಿ ಸೇವ್ ಮಾಡಕ್ಕೆ ಖಂಡಿತ ಆಗಲ್ಲ. ಅದಕ್ಕೋಸ್ಕರನೇ ಹೇಳೋದು, ಈ ಪೂಲಿಂಗ್ ಒಂದ್ ಆರ್ಡರ್ ತಗೋಬೇಡಿ. ಯಾವುದೇ ಆದ್ರೂ ಅಷ್ಟೇ 3 ಆ್ಯಪ್ ಯೂಸ್ ಮಾಡಿ, ಖಂಡಿತ ವರ್ಕೌಟ್ ಆಗುತ್ತೆ. 3 ಆ್ಯಪ್ ತಗೊಂಡು ಹೋದ್ರೆ ಆರ್ಡರ್ 3ರಲ್ಲಿ ಒಂದೊಂದು ಪಕ್ಕ ವರ್ಕೌಟ್ ಆಗುತ್ತೆ. 300 ರುಪೀಸ್ 3 ಆರ್ಡರ್ ಒಂದ್ ರೂಟ್ ಎತ್ಕೊಂಡು ಹೋದ್ರೆ ಆರಾಮಾಗಿ 900 ರುಪೀಸ್, ಒಂದು 100 ರುಪೀಸ್ ಕಮಿಷನ್ ಹೋದ್ರೆ 800 ಉಳಿಯುತ್ತೆ. ಈ ತರ ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ವರ್ಕೌಟ್ ಆಗುತ್ತೆ. ಬಟ್ ಸಿಂಗಲ್ ಆರ್ಡರ್ ಮಾತ್ರ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗಬೇಡಿ.
ಕೂಲಿಂಗ್ ಯಾವ ಟೈಮಲ್ಲಿ ಯೂಸ್ ಆಗುತ್ತೆ ಅಂದ್ರೆ ನೀವು ಯಾವ್ದಾದ್ರು ಒಂದು ಪೋರ್ಟ್ರಲ್ಲಿ ಲಾಂಗ್ ಆರ್ಡರ್ ಎತ್ತಿರ್ತೀರ, ಒಂದು 500 600 ರುಪೀಸ್ ಅಂತ ಟೈಮಲ್ಲಿ ಅದೇ ಆನ್ ದ ವೇಲಿ ಯಾವ್ದಾದ್ರು ಒಂದು 200 ರುಪೀಸ್ ಅದೇ ಏರಿಯಾಕ್ಕೆ ಇದ್ರೆ ತಗೋಬಹುದು. ಅವಾಗ ಮಾತ್ರ ನಿಮಗೆ ಇದ್ರದ್ದು 200 ರುಪೀಸ್ ಏನೋ ನಿಮಗೆ ಒಂದು ಪೆಟ್ರೋಲ್ ಅಮೌಂಟ್ಗೆ ಏನೋ ಒಂದು ಊಟಕ್ಕೆ ಆಗುತ್ತೆ ಅಂತ ಎತ್ಕೊಂಡು ಹೋಗ್ಬೋದು. ಅಷ್ಟು ಬಿಟ್ರೆ ಸಪ್ರೇಟ್ ಆಗಿ ನಾವು ಅಂಕಲ್ ಡೆಲಿವರಿನೇ ಮಾಡ್ತೀವಿ, ಪೂಲಿಂಗೇ ಮಾಡ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗಲ್ಲ. ತುಂಬಾ ಕಷ್ಟ ಇದೆ ಡೆಲಿವರಿ ಫೀಲ್ಡ್ ಅಲ್ಲಿ. ಅದ್ರಲ್ಲಿ ಇಂಥ ಗಳು ಬಂದ್ಬಿಟ್ರೆ ಮುಗೀತು, ಇನ್ನು ಡೆಲಿವರಿ ಬಾಯ್ಸ್ ಮುಳುಗ್ಕೊಂಡು ಹೋಗ್ಬೇಕು, ಆ ತರ ಆಗ್ಬಿಟ್ಟಿದೆ ಪರಿಸ್ಥಿತಿ. ಮುಂಚೆ ಚೆನ್ನಾಗಿತ್ತು ಅಂಕಲ್ ಡೆಲಿವರಿ ಸ್ಟಾರ್ಟಿಂಗ್ ಬಂದ, ಇಲ್ಲ ಅಂತ ಹೇಳ್ತಾ ಇಲ್ಲ. ಕೂಲಿಂಗಿಗೂ ಕೂಡ 10 ರೂಪಾಯಿ ಕಿಲೋಮೀಟರ್ ಕೊಡ್ತಾ ಇದ್ದ. ರೆಗ್ಯುಲರ್ ಕೂಲಿಂಗ್ ಎಲ್ಲ ಒಂದೇ ಅಮೌಂಟ್ ಬರ್ತಾ ಇದ್ದ, ಪ್ರಿಯಾರಿಟಿ ಯಾರು ಬುಕ್ ಮಾಡ್ತಿರಲಿಲ್ಲ. ಬಟ್ ಯಾವಾಗ ಈ ತರ ಅಮೌಂಟ್ ಕಮ್ಮಿ ಮಾಡ್ದಾದ್ರೆ, ಈ 2 ಮಂತ್ಸ್ ಬ್ಯಾಕ್ ರಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯ್ತು, ಎಲ್ಲರಿಗೂ ಗೊತ್ತಿರ್ಬೇಕು. ಆ ಬ್ಯಾನ್ ಆದಂತ ಸಂದರ್ಭದಲ್ಲಿ ಏನಾಯ್ತು, ಒಂದು 3 ಲಕ್ಷ ಜನ ಏನಿದ್ರು ಬೈಕ್ ಟ್ಯಾಕ್ಸಿ ರೈಡರ್ಸ್, ಅವ್ರೆಲ್ಲ ಏನ್ ಮಾಡಿದ್ರು, ಕೆಲಸ ಇದ್ದಂಗ ಆಯ್ತು, ಎಲ್ಲ ಡಿ ಕಡೆ ಕನ್ವರ್ಟ್ ಆಗ್ಬಿಟ್ರು. ಪೋರ್ಟರು, ಸ್ವಿಗ್ಗಿ, ಝೊಮ್ಯಾಟೊ, ಅಂಕಲ್ ಡೆಲಿವರಿಗೆ. ಈ ಕಡೆ ಯಾವಾಗ ಬಂದಾಗ ಇವ್ರಿಗೆ ರೈಡರ್ಗಳು ಡಿಮ್ಯಾಂಡ್ ಜಾಸ್ತಿ ಆಗಿ ಹೋಗ್ಬಿಡ್ತು ಇವ್ರಿಗೆ. ಈಗ ಎಷ್ಟು ಕೊಟ್ರು ಮಾಡ್ತಾರೆ ಅಂತ ಏನ್ ಮಾಡ್ಬಿಟ್ರು, ಇವ್ರಿಗೆ ಕಾಂಪಿಟೇಷನ್ ಆಗೋಯ್ತು ಆಪ್ಗಳಿಗೆ, ಪೋರ್ಟರ್ಗೆ, ಅಂಕಲ್ ಅವ್ರಿಗೆ. ಈ ಕಾಂಪಿಟೇಷನ್ ಅಲ್ಲಿ ಏನ್ ಮಾಡ್ಬಿಟ್ರು, ನಮ್ಮ ಹುಡುಗರ್ನೆಲ್ಲ ಡೆಲಿವರಿ ಬಾಯ್ಸ್ ನ ನುಣ್ಣು ರುಬ್ಬಕ್ ಶುರು ಮಾಡ್ಬಿಟ್ರು. ಎಷ್ಟಾರ ಕೊಡ್ಲಿ ಹೊಡಿತಾರೆ, ಇವ್ರಿಗೇನು, ಇವ್ರಿಗೆ ಕಸ್ಟಮರ್ ಬೇಕು ಕಂಪ್ನಿಯವ್ರಿಗೆ. ಪೋಟ್ರ್ ಅವನು ಅಮೌಂಟ್ ಕಮ್ಮಿ ಮಾಡ್ದ, ಇತ್ತಾಗ ಅಂಕಲ್ ಅವನು ಕೂಲಿಂಗ್ ಅಂತ ಮಾಡ್ಬಿಟ್ಟು 5 ರೂಪಾಯಿ ಕಿಲೋಮೀಟರ್ ಮಾಡಾಕ್ಬಿಟ್ಟ. ಇವ್ರಿಗೆ ಕಾಂಪಿಟೇಷನ್. ಯಾಕಂದ್ರೆ ಕಸ್ಟಮರ್ ಬೇಕು, ನಮ್ ಕಡೆ ಕಸ್ಟಮರ್ ಬರ್ಲಿ, ಕಸ್ಟಮರ್ ಕಮ್ಮಿ ಅಮೌಂಟ್ ಕೊಟ್ಟಷ್ಟು ನಮ್ ಕಡೆ ಜಾಸ್ತಿ ಬುಕಿಂಗ್ ಮಾಡ್ತಾರೆ ಅನ್ನೋ ಒಂದು ಆಪ್ಷನ್ ಇಟ್ಕೊಂಡು ಇವರು ಫುಲ್ ಎಲ್ಲ ಅಮೌಂಟ್ ಕಮ್ಮಿ ಮಾಡ್ಬಿಟ್ಟು ರೈಡರ್ಗಳಿಗೆ ಫುಲ್ ಎಫೆಕ್ಟ್ ಆಗೋಯ್ತು ಇದರಿಂದ. ಫುಲ್ ಪ್ರಾಬ್ಲಮ್ ಅಂದ್ರೆ ಫುಲ್ ಪ್ರಾಬ್ಲಮ್. ಅವಾಗ ಹೆಂಗಿತ್ತು ಅಂದ್ರೆ 2-3 ಮಂತ್ಸ್ 50 ರೂಪಾಯಿ ಆರ್ಡರ್ ಕೂಡ ಬಿಡ್ತಿರ್ಲಿಲ್ಲ. 10 ಕಿಲೋಮೀಟರ್ಗೆ 50 ರೂಪಾಯಿ ಆರ್ಡರ್ ಕೊಡೋನು ಅಂಕಲ್ ಅಲ್ಲಿ, ಅದನ್ನು ತಗೊಂಡು ಡೆಲಿವರಿ ಮಾಡ್ತಾ ಇದ್ರು ಹುಡುಗರು. ಆ ತರ ಪರಿಸ್ಥಿತಿ ಇತ್ತು. ಯಾಕೆಂದ್ರೆ ಕೆಲಸ ಇಲ್ಲ ಅವಾಗ. 2 ಮಂತ್ಸ್ ಕಂಪ್ಲೀಟ್ ಬ್ಯಾನ್ ಆಗೋಯ್ತು ಬೈಕ್ ಟ್ಯಾಕ್ಸಿ. 3 ಲಕ್ಷ ಜನ ಈ ಕಡೆ ಶಿಫ್ಟ್ ಆಗ್ಬಿಟ್ರು ಅಂದ್ರೆ ಪೋರ್ಟರ್ಗೆ, ಅಂಕಲ್ಗೆ ಎಷ್ಟು ಆರ್ಡರ್ ಬರುತ್ತೆ? ಬರೋವಷ್ಟೇ ಆರ್ಡರ್ ಬರೋದು, ಆರ್ಡರ್ ಏನ್ ಜಾಸ್ತಿ ಆಗಲ್ಲ. ಬಟ್ ಹುಡುಗರು ಜಾಸ್ತಿ ಆದ್ರಲ್ವಾ, ಅದರಿಂದ ಏನಾಯ್ತು, ಅಮೌಂಟ್ ಫುಲ್ ಕಮ್ಮಿ ಮಾಡ್ಬಿಟ್ರು. ಇವ್ರಿಗೆ ಅದೇ ಒಂದು ಆಪ್ಷನ್ ಸ್ಟಾರ್ಟ್ ಆಯ್ತು. ತುಂಬಾ ಕಷ್ಟ ಆಗೋಯ್ತು. 2 ಮಂತ್ಸ್ ಡೆಲಿವರಿ ಬಾಯ್ಸ್ ನಿಜ ಕೆಲಸನೇ ಬೇಡ ಅನ್ಸ್ಬಿಟ್ಟಿತ್ತು ಅವ್ರಿಗೆ, ಅಷ್ಟು ಕಷ್ಟ ಆಗೋಯ್ತು. ಮತ್ತೆ ಏನೋ ರಾಪಿಡೋ ಬೈಕ್ ಟ್ಯಾಕ್ಸಿ ಅವ್ರು ಹಂಗೆ ಹಿಂಗೆ ವಿಧವಾದ ಮಾಡ್ಕೊಂಡು ಕೋರ್ಟ್ ಅಲ್ಲಿ ಲಾಸ್ಟ್ ನಾವು 0 ಕಮಿಷನ್ ಕೊಡ್ತಾ ಇದೀವಿ, ಕಸ್ಟಮರ್ ಹತ್ರ ಯಾವ್ದೇ ಕಮಿಷನ್ ತಾಂತ ಇಲ್ಲ ಅಂತ ಹೇಳಿ ಮತ್ತೆ ಓಪನ್ ಬೈಕ್ ಟ್ಯಾಕ್ಸಿ ರನ್ನಿಂಗ್ ಆಯ್ತು. ಅವಾಗ ಮತ್ತೆ ಸ್ವಲ್ಪ ಚೇತರಿಸ್ಕೊಂಡ್ರಪ್ಪ ಡೆಲಿವರಿ ಬಾಯ್ಸ್. ಈಗ ಏನು 1.5-2 ಮಂತ್ಸ್ ಇಂದ ಒಂದು ನಾರ್ಮಲ್ ಲೆವೆಲ್ ಹೋಗ್ತಾ ಇದೆ ಮತ್ತೆ. ಬಟ್ ಅಮೌಂಟ್ ಇವ್ರೇನ್ ಜಾಸ್ತಿ ಮಾಡಿಲ್ಲ. ಏನಿ ಅಂಕಲ್ ಡೆಲಿವರಿ ಇದೆಯಲ್ಲ ಅದಷ್ಟೇ ಇದೆ, ಕೂಲಿಂಗು, ರೆಗ್ಯುಲರ್, ಪ್ರಯಾರಿಟಿ ಅಂತ. ಬಟ್ ಮಾಡೋರ್ ಸಂಖ್ಯೆ ಕಮ್ಮಿ ಆಯ್ತು ಈ ಆಪ್ ಅಲ್ಲಿ ವರ್ಕ್ ಮಾಡೋರು ಸ್ವಲ್ಪ. ಮತ್ತೆ ಎಲ್ಲ ರಾಪಿಡಾಗಿ ಏನ್ ಬಂದಿದ್ರು ವಾಪಸ್ ರಿಟರ್ನ್ ಅದಕ್ಕೆ ಹೋದ್ರು. ಹಂಗಾಗಿ ಅವರು ಸ್ವಲ್ಪ ಸಮಾಧಾನ ಡ್ಯೂಟಿ ಮಾಡ್ತಾ ಇದಾರೆ. ಬಟ್ ಪೋರ್ಟ್ರಲ್ಲಿ ಇನ್ಕ್ರೀಸ್ ಮಾಡಿದ್ರು ಅಮೌಂಟ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಪೋರ್ಟ್ರಲ್ಲಿ ಸ್ವಲ್ಪ 9 ರೂಪಾಯಿ 10 ರೂಪಾಯಿಗೆ ಬಂದಿತ್ತು ಕಿಲೋಮೀಟರ್, ಅದರಲ್ಲೂ ಕೂಡ ಯಾವುದೋ ರಾಪಿಡೋ ಬ್ಯಾನ್ ಆದ್ಮೇಲೆ ಮತ್ತೆ ಇವಾಗ ಅವರು ಕೂಡ 12 ರೂಪಾಯಿ 13 ರೂಪಾಯಿ ಕಿಲೋಮೀಟರ್ ಕೊಡ್ತಾ ಇದ್ದಾರೆ ಇವಾಗ. ಬಟ್ ಕಮಿಷನ್ ಕೂಡ ಜಾಸ್ತಿ ಮಾಡ್ಬಿಟ್ರು, 20% ಕಮಿಷನ್ ಮಾಡಿದ್ದಾರೆ. ಹಂಗಾಗಿ ಸ್ವಲ್ಪ ಪರವಾಗಿಲ್ಲ, ಕಮಿಷನ್ ಜಾಸ್ತಿ ಇದ್ರು 12 ರೂಪಾಯಿ 13 ರೂಪಾಯಿ ಕಿಲೋಮೀಟರ್ ಬೀಳ್ತಾ ಇದೆ ಪೋರ್ಟ್ರಲ್ಲಿ, ತೊಂದರೆ ಇಲ್ಲ. ಬಟ್ ವರ್ಸ್ಟ್ ಅಂದ್ರೆ ಅಂಕಲ್ ಡೆಲಿವರಿ. ಈ ಪೂಲಿಂಗ್ ಮಾತ್ರ ಯಾರೋ ಮಾಡಬೇಡಿ, ಇದು ನಮ್ ಕಡೆಯಿಂದ ಒಂದು ಬೆಸ್ಟ್ ಸಜೆಷನ್ ಕೊಡ್ತಾ ಇದೀನಿ ಎಲ್ಲಾ ರೈಡರ್ಸ್ಗೆ. ಪೂಲಿಂಗ್ ಅಂದ್ರೆ ತುಂಬಾ ವರ್ಸ್ಟ್. ರೆಗ್ಯುಲರ್ ಪ್ರಿಯಾರಿಟಿ ಬುಕ್ ಮಾಡಲ್ಲ ಯಾರನ್ನ, ರೆಗ್ಯುಲರ್ ಮಾಡ್ತಾರೆ. ರೆಗ್ಯುಲರ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. 10 ರೂಪಾಯಿ ಕಿಲೋಮೀಟರ್ ಬೀಳುತ್ತೆ, ಮಾಡ್ಬೋದು. ಬಟ್ ಪೂಲಿಂಗ್ ಇದೆಯಲ್ವಾ, 5 ರೂಪಾಯಿ ಕಿಲೋಮೀಟರ್ ತಗೊಂಡು ಏನ್ ಬರುತ್ತೆ ಸ್ವಾಮಿ. ಇವತ್ತು ಆಕ್ಟಿವ್ ಹೋಂಡಾಗಳೆಲ್ಲ ಅವು ಕೊಡೋದೇ ಮೈಲೇಜ್ 25-30 ಅಷ್ಟೇ. ಇವ್ರು ಕೊಡೋ ಅಮೌಂಟ್ ಪೆಟ್ರೋಲ್ಗೆ ಸರಿ ಹೋಗುತ್ತೆ. ಅಲ್ಲಿ ನಾವು ತಗೊಂಡ ಮತ್ತೆ ಕಮಿಷನ್ 12%. ಈಗ ರೆಗ್ಯುಲರ್ಗೂ ಅಷ್ಟೇ ಕಮಿಷನ್, ಪ್ರಯಾರಿಟಿಗೂ ಅಷ್ಟೇ ಕಮಿಷನ್, ಕೂಲಿಂಗಿಗೂ ಅಷ್ಟೇ ಕಮಿಷನ್. ಕಮಿಷನ್ ಏನು ಕಮ್ಮಿ ತಗೊಂತಾನ? ಕಮ್ಮಿ ತಗೊಳಲ್ಲ, ಸೇಮ್ ಕಮಿಷನ್. ಹಂಗಾಗಿ ಇವ್ರು ಕೊಡೋ ಕಮಿಷನ್ ಅದ್ರಲ್ಲಿ ಕಟ್ಟಾಗಿ ಪೆಟ್ರೋಲ್ಗೆ ಹೋದ್ರೆ ಫ್ರೀ ಡೆಲಿವರಿ ಕೊಡ್ಬೇಕು ತಗೊಂಡೋಗಿ. ನೀವು ಸಿಂಗಲ್ ಆರ್ಡರ್ ತಗೊಂಡು ಹೋದ್ರೆ ಇದ್ರಲ್ಲಿ ಅಂಕಲ್ ಡೆಲಿವರಿ ಫ್ರೀ ಡೆಲಿವರಿನೇ ಅಲ್ಲ, ಆ ತರ ಇದೆ ಆಪ್ಷನ್. ನಾನು ಲಾಸ್ಟ್ ವಿಡಿಯೋ ಕೂಡ ಹೇಳಿದ್ದೆ, ಈ ಪೂಲಿಂಗ್ ತೆಗೆದ್ರೆ ಎಷ್ಟೋ ಡೆಲಿವರಿ ಬಾಯ್ಸ್ಗೆ ಒಳ್ಳೇದಾಗುತ್ತೆ. ರೆಗ್ಯುಲರ್ ಪ್ರಯಾರಿಟಿ 2 ಇಡಬೇಕು ಅಂಕಲ್ ಡೆಲಿವರಿ, ಹಂಗಾದ್ರೆ ಮಾತ್ರ ವರ್ಕೌಟ್ ಆಗುತ್ತೆ. ನಿಜವಾಗಿ ಪೂಲಿಂಗ್ ಇಟ್ಕೊಂಡ್ಬಿಟ್ಟು ಇರೋ ಬರೋ ಕಸ್ಟಮರ್ ಎಲ್ಲ ಅಮೌಂಟ್ ಕಮ್ಮಿ ಅಂತ ಎಲ್ಲರೂ ಪೂಲಿಂಗ್ ಬುಕ್ ಮಾಡ್ತಾರೆ. 80% ಜನ. ಯಾಕೆ? ಎಲ್ಲಾರ್ಗು ದುಡ್ಡು ಅಂದ್ರೆ ಯಾರಿಗೆ ಆಸೆ ಇಲ್ಲ, ಎಲ್ಲರಿಗೂ ಆಸೆನೆ. ಕಸ್ಟಮರ್ನ ನಾವು ಇದು ಈ ಉದ್ದೇಶ ಇಟ್ಕೊಂಡು ಅವ್ರ ಬಗ್ಗೆ ಏನು ಹೇಳ್ತಾ ಇಲ್ಲ, ಅವ್ರ ಬಗ್ಗೆ ಯಾವ್ದೇ ತರ ದೂರ ಇಲ್ಲ. ಕಂಪ್ನಿ ಒಂದು ಪ್ರಾಬ್ಲಮ್ ಇದು. ಕಂಪ್ನಿ ಒಂದು ಆಪ್ಷನ್ ಕೊಟ್ಬಿಟ್ಟು ಕಸ್ಟಮರ್ ಈ ತರ ಮಾಡಿರೋದು. ಕಸ್ಟಮರ್ ಎಲ್ಲರೂ ಅಷ್ಟೇ, 10 ರೂಪಾಯಿ ಎಲ್ಲಿ ಸೇವ್ ಆಗುತ್ತೋ ಆ ಕಡೆನೆ ಹೋಗೋದು, ಯಾರೇ ಆದ್ರೂ ಅಷ್ಟೇ. ಏನು ಎಮರ್ಜೆನ್ಸಿ ನಮಗೆ ಐಟಮ್ 1 ಅವರ್ ಬೇಕು ಅನ್ನೋರು ಮಾತ್ರ ಸ್ವಲ್ಪ ರೆಗ್ಯುಲರ್ ಬುಕ್ ಮಾಡ್ತಾರೆ. ಇಲ್ಲಿ ಯಾರು ರೈಡರ್ ಸಿಗ್ತಾ ಇಲ್ಲ. ಕೆಲವೊಂದು ಏರಿಯಾದಲ್ಲಿ ಡಿಮ್ಯಾಂಡ್ ಇದೆ, ಆರ್ಡರ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ, ರೈಡರ್ ಕಮ್ಮಿ ಇದ್ದಾರೆ. ಅಂತ ಜಾಗದಲ್ಲಿ ರೆಗ್ಯುಲರ್ ಪೋರ್ಟ್ರಲ್ಲಿ ಈ ತರ ಬುಕ್ ಮಾಡ್ತಾರೆ, ಅವಾಗ ಅಮೌಂಟ್ ಸ್ವಲ್ಪ ತರ ಬರುತ್ತೆ.
ಬಟ್ ರೈಡರ್ಸ್ ಜಾಸ್ತಿ ಇರೋ ಜಾಗದಲ್ಲಿ ಆರ್ಡರ್ ಕಮ್ಮಿ ಇರೋ ಜಾಗದಲ್ಲಿ ಏನಾಗುತ್ತೆ, ಎಲ್ಲರೂ ಪೂಲಿಂಗ್ಗೆ ಬುಕ್ ಮಾಡ್ತಾರೆ. ಅದ್ ಹಂಗಾಗಿ ತುಂಬಾ ವೇಸ್ಟ್. ಈಗ ನೀವು ರೆಗ್ಯುಲರ್ ಬುಕ್ ಮಾಡಿದ್ರು ಅದೇ ಟೈಮ್ಗೆ ಹೋಗೋದು ರೈಡರ್ಸ್, ಪೂಲಿಂಗ್ ಬುಕ್ ಮಾಡಿದ್ರು ಅದೇ ಟೈಮ್ಗೆ ಹೋಗೋದು. ಯಾಕಂದ್ರೆ ಕಸ್ಟಮರ್ ಗೊತ್ತಾಗ್ಬಿಟ್ಟಿದೆ, ಅಂಕದಲ್ಲಿ ನೀವು ಯಾವ್ದೇ ಬುಕ್ ಮಾಡೋರು ಇವ್ರು ಬರೋದು ಅದೇ ಟೈಮ್ಗೆ. ಒಂದ್ ಆರ್ಡರ್ ಎತ್ಕೊಂಡೆ ಬರೋದು ಬೇರೆ ಆಪ್ ಅಲ್ಲಿ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ರೆಗ್ಯುಲರ್ ಯಾಕೆ ಬುಕ್ ಮಾಡ್ಬೇಕು, ಸುಮ್ನೆ ಎಕ್ಸ್ಟ್ರಾ ಅಮೌಂಟ್ ಯಾಕೆ ಕೊಡ್ಬೇಕು, ಪೂಲಿಂಗ್ ಮಾಡೋಣ, ಇನ್ನೂ 1 ಅವರ್ ಲೇಟ್ ಆಗಿ ಬರ್ಲಿ ಪರವಾಗಿಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಅವ್ರಿಗೂ ಬಂದ್ಬಿಟ್ಟಿದೆ ಕಸ್ಟಮರ್ಗೆ. ಹಂಗಾಗಿ ಈ ಪೂಲಿಂಗ್ ನ ಅಂಕಲ್ ಡೆಲಿವರಿ ಆಪ್ ಇಂದಾನೆ ತೆಗಿಬೇಕು. ಫಸ್ಟ್ 2 ಆಪ್ಷನ್ ಮಾತ್ರ ಇಡಬೇಕು, ರೆಗ್ಯುಲರ್ ಅಂಡ್ ಪ್ರಿಯಾರಿಟಿ. ಇಲ್ಲ ಪೂಲಿಂಗ್ ಇಡ್ತಾನ, ಅದಕ್ಕೂ ₹10 ಕಿಲೋಮೀಟರ್ ಮಾಡಬೇಕು. ಇಷ್ಟಿದ್ರೆ ಮಾತ್ರ ಅಂಕಲ್ ಡೆಲಿವರಿ ವರ್ಕೌಟ್ ಆಗುತ್ತೆ. ಇದು ಅಂಕಲ್ ಡೆಲಿವರಿ ಎಲ್ಲಿ ಪರವಾಗಿಲ್ಲಪ್ಪ ಅಮೌಂಟ್ ಅಂದ್ರೆ ಮಾರ್ಕೆಟ್ ಸರೌಂಡಿಂಗ್ ಸರ್ಜ್ ಕೊಡೋದ್ರಿಂದ ಅಲ್ಲಿ ಪರವಾಗಿಲ್ಲ. ಕೆಲವೊಂದು ಆರ್ಡರ್ಗೆ ₹10 ರಿಂದ ₹15 ಬೀಳುತ್ತೆ ಅಂಕಲ್ ಡೆಲಿವರಿಲಿ ಕೂಡ. ಅದು ಔಟ್ಸೈಡ್ ಏನಿದೆ, ಹೊರಗಡೆ ಇಂಡಸ್ಟ್ರಿಯಲ್ ಏರಿಯಾ, ಮಾರ್ಕೆಟ್ ಇಂದ ಸರೌಂಡಿಂಗ್ ಪೀಣ್ಯ, ಹೊಮ್ಸಂದ್ರ, ಈ ಕಡೆ ಬೇರೆ ಸರೌಂಡಿಂಗ್ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಬೀಳದೆ ಪೂಲಿಂಗ್ ₹5 ಕಿಲೋಮೀಟರ್. ಹಂಗಾಗಿ ಇದನ್ನ ಯಾರು ತಗೊಳಕ್ ಹೋಗಬೇಡಿ. ಮತ್ತೆ ಅಂಕಲ್ ಡೆಲಿವರಿ ಅಷ್ಟೇನೆ, ಕೆಲವರು 20 kg ವೆಯ್ಟ್ ಇರುತ್ತೆ, 40 kg 30 kg ಎಲ್ಲ ಕೊಡ್ತಾರೆ. ಎಕ್ಸ್ಟ್ರಾ ಏನ್ ಅಮೌಂಟ್ ₹100 ₹200 ಕೇಳ್ತಾರೆ, ಅಷ್ಟು ಕೊಟ್ರೆ ಮಾತ್ರ ತಗೊಳ್ಳಿ, ಇದನ್ನ ತಗೊಳಕ್ಕೆ ಹೋಗಬೇಡಿ. ಯಾಕೆಂದ್ರೆ ಬರೋದೇ ಅಮೌಂಟ್ ಕಡಿಮೆ, ಅದ್ರಲ್ಲೂ ವೆಯ್ಟ್ ಜಾಸ್ತಿ ಕೊಟ್ರೆ ನಿಮ್ಗೆ ವರ್ಕೌಟ್ ಆಗುತ್ತೆ. ಬೇರೆ ಆರ್ಡರ್ ಹಾಕೊಂಡು ಹೋಗಕ್ಕೆ ಆಗಲ್ಲ. ಒಂದ್ ದೊಡ್ಡ ಬಾಕ್ಸ್ ಕೊಟ್ಬಿಟ್ಟು ಅಂದ್ರೆ ಫುಲ್ ಅದೇ ಆಗೋಗ್ಬಿಡುತ್ತೆ ಗಾಡಿ. ಅಂತ ಟೈಮಲ್ಲಿ ಏನಾಗುತ್ತೆ, ನೀವು ಇನ್ನೊಂದು ಆರ್ಡರ್ ಕಮ್ಮಿ ಆಗುತ್ತೆ ಅಂದಾಗ ಯಾವ್ದೇ ಅಮೌಂಟ್ ಈ ಆರ್ಡರ್ ಅಕ್ಸೆಪ್ಟ್ ತಗೋಬೇಕು ಕಸ್ಟಮರ್ ಹತ್ರ. ಇಲ್ಲಪ್ಪ ನಮಗೆ ಕೊಡ್ತಾ ಇರೋದು ಇಷ್ಟೇ, ಕಂಪ್ನಿಯಿಂದ ನಮಗೆ ಇರೋದು ಮಿನಿಮಮ್ ವೆಯ್ಟ್ 20 kg, ನೀನ್ ನೋಡಿದ್ರೆ 40 kg ಕೊಟ್ಟಿದ್ಯಾ, ಡಬಲ್ ಅಮೌಂಟ್ ಕೊಡು ಅಷ್ಟೇನೆ. ನಾವ್ 2 ಆರ್ಡರ್ ಹಾಕೊಂಡು ಹೋಗ್ಬೇಕು, ಆಗಲ್ಲ, ವರ್ಕೌಟ್ ಆಗಲ್ಲ. ಇನ್ನೊಂದೇ ಆರ್ಡರ್ ತಗೊಂಡ್ ಹೋಗ್ತೀನಿ, ಏನು 300 ಇದೆಯಾ, 500 ಕೊಡು, ಇಲ್ಲ 600 ಕೊಡಿ, ಅವಾಗ ತಗೊಂಡ್ ಹೋಗ್ತೀವಪ್ಪ. 3 ವೀಲರ್ ಬುಕ್ ಮಾಡಕ ಈ ತರ ಕಂಡೀಷನ್ ಕಸ್ಟಮರ್ ಹತ್ರನೂ ಮಾತಾಡ್ಬೇಕು. ಎಕ್ಸ್ಟ್ರಾ ವೆಯ್ಟ್ ಕೊಟ್ಟಾಗ ಅವಾಗ ಅವರು ಕೂಡ ಚೇಂಜ್ ಆಗ್ತಾರೆ. ಇಲ್ಲಾಂದ್ರೆ ತುಂಬಾ ಕಷ್ಟ ಡೆಲಿವರಿ ಫೀಲ್ಡ್ ಹುಡುಗರಿಗಂತನ. ಏನಾಗುತ್ತೆ ಅಂದ್ರೆ ಬಿಡು, ₹20 ₹30 ಕೊಟ್ರೆ ಸಾಕು ಅಂದ್ಬಿಟ್ರೆ ಆಗಲ್ಲ. ಹಂಗೆ ಆಗ್ಬಿಟ್ಟಿದೆ ಕಸ್ಟಮರ್ ಮೈಂಡ್ ಸೆಟ್. ಒಂದ್ ₹50 ಕೊಟ್ರೆ ಸಾಕು, ಡಬಲ್ ವೆಯ್ಟ್ ಇದೆಯಲ್ಲ ಹಾಕೊಂಡು ಹೋಗ್ಬಿಡ್ತಾರೆ ಅಂತಾರೆ. ಈ ಹುಡುಗರು ಹಂಗೆ ಮಾಡಿಬಿಟ್ಟಿದ್ದಾರೆ ತುಂಬಾ ಜನ. ವಿಧಿ ಇಲ್ಲ, ಏನ್ ಮಾಡ್ತೇವೆ, ಹೋಗೋ ರೂಟ್ಗೆ ಈಗ ಎಮರ್ಜೆನ್ಸಿ ಮನೆಗೆ ಹೋಗ್ತಾ ಇರ್ತಾನೆ, ಆರ್ಡ್ರೇ ಬಂದಿರಲ್ಲ. ಪಾಪ ಯಾವ್ದೋ ಒಂದು ಆರ್ಡರ್ ಬರುತ್ತೆ, ಈ ಖಾಲಿ ಹೋಗೋದ್ಕಿಂತ ಅದು 50 kg ಇರ್ಲಿ ಪರವಾಗಿಲ್ಲ, ಒಂದು ₹400 ಬಂದ್ರು ಅವ್ನಿಗೆ ಎಷ್ಟೋ ಖರ್ಚು ಸೇವ್ ಆಗುತ್ತೆ, ಅವತ್ತಿನ ಸಂಪಾದನೆ ಆದಂಗೆ ಆಗುತ್ತೆ. ಈಗ ಅದಕ್ಕೂ ಬಿಟ್ಟು ಹೋಗಕ್ ಆಗಲ್ವಲ್ಲ, ಹಂಗಾಗಿ ಹುಡುಗರು ಕೂಡ ಏನು ಮಾಡಕ್ಕಾಗಲ್ಲ, ಬೇರೆ ಆಪ್ಷನ್ ಇರಲ್ಲ, ತಗೊಂಡು ಹೋಗ್ತಾರೆ ₹50 ಎಕ್ಸ್ಟ್ರಾ ಕೊಟ್ರು. ಬಟ್ ಇದು ಸಿಚುವೇಶನ್ ತಕ್ಕಂತೆ ಅಡ್ಜಸ್ಟ್ ಆಗ್ಲೇಬೇಕಾಗುತ್ತೆ ಕೆಲವೊಂದ್ ಟೈಮ್. ಹಂಗಾಗಿ ಇದನ್ನ ಕಂಪನಿಯವರೇ ಅರ್ಥ ಮಾಡ್ಕೊಂಡು ಇದನ್ನ ಫಸ್ಟ್ ಆಪ್ ಇಂದ ಆಪ್ಷನ್ ತೆಗಿಬೇಕು. ತೆಗ್ದಾಗ ಮಾತ್ರ ಆಗತ್ತೆ, ತೆಗಿತಾರೆ. ಯಾರಿಗೂ ಶಾಶ್ವತ ಅಲ್ಲ, ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಅಂತ ಹೇಳಲ್ವಾ, ಹಂಗೆ ಇವತ್ತೇನೋ ಕಂಪನಿಯವ್ರು ಆಡಿಸ್ತಾ ಇರ್ಬೋದು ಹುಡುಗರ್ನ, ನಾಳೆ ದಿವಸ ಹುಡುಗರು ಕಂಪನಿಯವ್ರನ್ನ ಆಡಿಸ್ತಾರೆ. ಅಂತ ಟೈಮ್ ಬರುತ್ತೆ. ಯಾವಾಗ್ಲೂ ಒಂದೇ ತರ ಇರಲ್ಲ. ಎಷ್ಟು ಮುಂಚೆ ಎಲ್ಲ ಯಾವ್ದೋ ಒಂದೇ ಒಂದು ಪೋರ್ಟರ್ ಅಂತ ಒಂದೇ ಇದೆ ಕಮರ್ಷಿಯಲ್, ಇವಾಗ ಎಷ್ಟು ಬಂದಿದೆ ಕಾಂಪಿಟೇಷನ್ ಆಗ ಅದಕ್ಕೆ. ಅಂಕಲ್ ಡೆಲಿವರಿ ಬಂತು, ರಾಪಿಡೋದಲ್ಲಿ ಪಾರ್ಸಲ್ ಕೊಟ್ಟ, ಡೆಲಿವರಿ.com ಅಂತ ಬಂತು, ಹಿಂಗೆ ತುಂಬಾ ಆಪ್ಗಳು ಬರ್ತಾ ಇರ್ತವೆ. ಯಾವ್ದು ಯಾರಿಗೂ ಶಾಶ್ವತ ಅಲ್ಲ, ಮರಕ್ಕಿಂತ ಮರ ದೊಡ್ಡದು ಇದ್ದೇ ಇರುತ್ತೆ. ಹಂಗೆ ಇವ್ರು ಎಷ್ಟೇ ನಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಅಂದ್ಕೊಳ್ಳೋದು ತಪ್ಪು. ನಾಳೆ ದಿವಸ ನಿನಗಿಂತ ದೊಡ್ಡ ಕಂಪ್ನಿ ಇನ್ನೊಂದು ಬರ್ಬೋದು, ಹುಡುಗರೆಲ್ಲ ಆ ಕಡೆ ಕನ್ವರ್ಟ್ ಆಗ್ಬೋದು, ಆರ್ಡರ್ ಕೂಡ ಅವಾಗ ಎಲ್ಲ ಆ ಕಡೆ ಈ ಕಡೆ ಡಿವೈಡ್ ಆಗ್ಬಿಡುತ್ತೆ. ಅವಾಗ ನಿಮ್ಗೆ ಆರ್ಡರ್ ಕಮ್ಮಿ ಆದಾಗ ನೀವು ಅವಾಗ ಅಮೌಂಟ್ ಇನ್ಕ್ರೀಸ್ ಮಾಡ್ಲೇಬೇಕಾಗತ್ತೆ ರೈಡರ್ಸ್ಗಳಿಗೆ. ಹಂಗಾಗಿ ಎಲ್ಲ ಮುಗಿದು ಹೋಗಕ್ಕಿಂತ ಮುಂಚೆನೆ ಈಗಲೇ ಎಚ್ಚೆತ್ಕೊಂಡು ಏನೋ ಸ್ವಲ್ಪ ಹುಡುಗರಿಗೋಸ್ಕರ ನೀವು ರೈಡರ್ಸ್ಗೋಸ್ಕರ ಚೇಂಜ್ ಮಾಡಿದ್ರೆ ಆಪ್ ಅಲ್ಲಿ ಕೆಲವೊಂದು ಅಪ್ಡೇಟ್ಸ್ಗಳು ಒಳ್ಳೇದಾಗತ್ತೆ. ಬಟ್ ಎಲ್ಲ ಹುಡುಗರೆಲ್ಲ ಆರ್ಡ್ರು ಈಗೀಗಲೇ ತುಂಬಾ ಆರ್ಡರ್ ಕ್ಯಾನ್ಸಲ್ ಆಗ್ತಾ ಇದಾವೆ. ಕೂಲಿಂಗ್ ಆರ್ಡರ್ ಮುಟ್ಟೋರೇ ಇಲ್ಲ, ಯಾರು ಗಂಟೆಗಟ್ಲೆ ಬಿದ್ದಿರ್ತವೆ ಆಪ್ ಅಲ್ಲಿ, ತಗೊಳೋರೇ ಇರಲ್ಲ. 10 km 12 km ಎಲ್ಲ ಶೋ ಮಾಡ್ತಿರ್ತಾನೆ ಒಬ್ಬ ರೈಡರ್ಸ್ಗೆ, ಯಾರು ಹೋಗ್ತಾರೆ 10 km ಪಿಕಪ್ ಹೇಳಿ, ಯಾರು ಹೋಗಲ್ಲ. ಹಂಗಾಗಿ ತುಂಬಾ ಆರ್ಡರ್ಸ್ ಎಲ್ಲ ಹಂಗೆ ಇರುತ್ತೆ, ಎಲ್ಲ ಒಂದೊಂದ್ ರೇರು ಪಿಕಪ್ ಆಗೋದು, ಎಲ್ಲ ಕ್ಯಾನ್ಸಲ್ ಆಗಿ ಹೋಗ್ತವೆ. ಹಂಗಾಗಿ ಇದೆಲ್ಲ ಸಮಸ್ಯೆ ಜಾಸ್ತಿ ಅಂಕಲ್ ಡೆಲಿವರಿ. ನಿಯರೆಸ್ಟ್ ಇದ್ರೆ ಪಿಕಪ್ ತಗೊಳ್ಳಿ, ಲಾಂಗ್ ಪಿಕಪ್ ಎಲ್ಲ ಹೋಗ್ಬೇಡಿ. ಸುಮ್ನೆ ಹೋಗೋ ವರ್ಷದಿಗೆ ಅವನೆಲ್ಲ ಇರೋದೇ ಇಲ್ಲ, ಐಟಮ್ ಇರಲ್ಲ, ಅವನು ಇರಲ್ಲ, ಎತ್ಕೊಂಡ್ ಮನೆಗೆ ಹೋಗ್ಬಿಟ್ಟಿರ್ತಾನೆ. ಈಗ 10 km ಆರ್ಡರ್ ತಗೊಂಡು ಆ ರೂಟ್ ಹೋಗೋಣ ಅಂತ ಹೋಗಿರ್ತೀರಾ, ಫೋನ್ ಮಾಡಿ ಹೋಗೋದೊಂದು 10 ನಿಮಿಷ ಲೇಟ್ ಆಯ್ತಂದ್ರೆ ಅವನ ಐಟಮೇ ಇರಲ್ಲ ಅಂತಾನೆ. ಈ ತರ ಸಮಸ್ಯೆ ಜಾಸ್ತಿ ಅಂಕಲ್ ಡೆಲಿವರಿಲಿ. ಹಂಗಾಗಿ ಲಾಂಗು ಎತ್ಕೋಬೇಡಿ, ನಿಯರೆಸ್ಟ್ ಇರೋ ಎತ್ಕೊಳ್ಳಿ. ಅದ್ ಬಿಟ್ರೆ ಏನಿಲ್ಲ, ಪೂಲಿಂಗ್ ಆದಷ್ಟು ಕಡಿಮೆ ಮಾಡಿ, ಯಾರು ಮಾಡ್ಕೋಬೇಡಿ. ಏನಾದ್ರು ಬೇರೆ ಆಪ್ಷನ್ ಇಲ್ಲ, ಮನೆಗೆ ಬರ್ತಾ ಇದೀವಿ ಆರ್ಡರ್ ಇಲ್ಲ ಅನ್ನೋ ಟೈಮಲ್ಲಿ ತಗೊಳ್ಳಿ, ಬೇರೆ ಆಪ್ಷನ್ ಎಲ್ಲ ಏನು ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ನಿಮಗೆ ಪೆಟ್ರೋಲ್ಗೆ ಊಟಕ್ಕೆ ಆಗುತ್ತೆ. ಬಟ್ ಅದನ್ನೇ ಅಂತ ಪರ್ಟಿಕ್ಯುಲರ್ ಆಗಿ ನೀವು ಫ್ಯೂಲಿಂಗೇ ಮಾಡ್ತೀನಿ ಅಂತ ಯಾವ್ದೇ ಕಾರಣಕ್ಕೂ ತಗೊಂಡು ಹೋಗ್ಬೇಡಿ, ಆಯ್ತಾ. ಬೇರೆ 2 ಆರ್ಡರ್ ತಗೊಂಡಾಗ ಇದು ಆರ್ಡರ್ ಬಂದ್ರೆ ಎತ್ಕೊಂಡು ಹೋಗಿ ಜೊತೆಲಿ, ಓಕೆ ವರ್ಕೌಟ್ ಆಗತ್ತೆ. ಅದ್ ಬಿಟ್ರೆ ಸಿಂಗಲ್ ಆರ್ಡರ್ ಮಾತ್ರ ಯಾವ್ದೇ ಕಾರಣಕ್ಕೂ ಹೋಗ್ಬೇಡಿ. ಅವ್ರು ಎಷ್ಟೇ ಅರ್ಜೆಂಟ್ ಮಾಡಿದ್ರು ಪರವಾಗಿಲ್ಲ ಕಸ್ಟಮರ್, ಸಿಂಗಲ್ ಆರ್ಡರ್ ಯಾವ್ದೇ ಕಾರಣಕ್ಕೂ ಪೂಲಿಂಗ್ ಅಲ್ಲಿ ತಗೊಂಡು ಹೋಗ್ಬೇಡಿ. ಹೇಳಿಬಿಡಿ ಡೈರೆಕ್ಟ್ ಆಗಿ, ನಮಗೆ 3 ಆರ್ಡರ್ ಇರೋದಪ್ಪ, 24 hour ಟೈಮ್ ಇದೆ ಅಂಕಲ್ ಡೆಲಿವರಿಲಿ ಪೂಲಿಂಗಿಗೆ,
ಇವತ್ತು ಎತ್ಕೊಂಡಿದ್ದೀನ ಸಂಜೆ ತಂದು ಕೊಡ್ತೀನಿ, ಇಲ್ಲ ಬೆಳಗ್ಗೆ ತಗೊಂಬಂದು ಕೊಡ್ತೀನಿ, ನೀನ್ ಕಂಪ್ಲೇಂಟ್ ಮಾಡ್ತೀಯಾ ಮಾಡ್ಕೊ ಹೋಗಿ, ಹಿಂಗೆ ಹೇಳ್ಬಿಡಿ. ಯಾಕಂದ್ರೆ ಅದ್ರಲ್ಲಿ ಏನ್ ಕಸ್ಟಮರ್ ಕೇರ್ ಕಾಲ್ ಇಲ್ಲ, ನಾವು ನಂಬರ್ ಕೂಡ ಇಲ್ಲ, ಯಾವ್ದೇ ತರ ಆಪ್ಷನ್ ಇಲ್ಲ, ಮೆಸೇಜ್ ಚಾಟ್ ಮಾಡ್ಬೇಕು. ಇವತ್ತು ಮೆಸೇಜ್ ಚಾಟ್ ಮಾಡಿದ್ರೆ 1 ಅವರ್ ಆಗುತ್ತೆ ಅವ್ನು ಯಾರೋ ಅಲ್ಲಿ ಮೆಸೇಜ್ ರಿಪ್ಲೈ ಮಾಡಕ್ಕೆ. ಹಂಗಾಗಿ ತುಂಬಾ ವರ್ಸ್ಟ್ ಅಂಕಲ್ ಡೆಲಿವರಿಲಿ ಕಸ್ಟಮರ್ ಕೇರ್ ಕಾಂಟ್ಯಾಕ್ಟ್ ಸಪೋರ್ಟೇ ಇಲ್ಲ. ಯಾರು ಐಟಮ್ ಎತ್ಕೊಂಡು ಹೋಗಿ ಕಂಪ್ಲೇಂಟ್ ಮಾಡಿದ್ರು ಅದು ಕಂಪ್ಲೇಂಟ್ ಆಗುತ್ತೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಆ ತರ ಇದೆ ಆಪ್ ಅಲ್ಲಿ. ಎಷ್ಟೋ ಸರಿ ನಮಗೂ ಆರ್ಡರ್ಗಳು ಪಿಕಪ್ ಹೋಗ್ತೀವಿ, ಕ್ಯಾನ್ಸಲ್ ಆಗಲ್ಲ. ಕೆಲವು ರೈಡರ್ಸ್ ಗಳಿಗೆ ಕಂಪ್ಲೇಂಟ್ ಮಾಡ್ತಾರೆ, ಮೆಸೇಜ್ ಮೆಸೇಜ್ ಎಲ್ಲರಿಗೂ ಇಂಗ್ಲಿಷ್ ಮೆಸೇಜ್ ಮಾಡಕ್ ಬರಲ್ಲ, ಅದಕ್ಕೆ ರಿಪ್ಲೈನೇ ಆಗಲ್ವಂತೆ. ತುಂಬಾ ಜನ ಹೇಳ್ತಾ ಇರ್ತಾರೆ ನಮ್ಮ ಫ್ರೆಂಡ್ಸ್ ಗಳೆಲ್ಲ ಮಾಡೋರು, ಅಂಕಲ್ ಡೆಲಿವರಿ ವೇಸ್ಟ್ ಅಪ್ಪ. ಕೊನೆಗೆ ಏನ್ ಮಾಡ್ತಾರೆ, ಕ್ಯಾನ್ಸಲ್ ಆಗಲ್ಲ, ಟ್ರಿಪ್ ಸ್ಟಾರ್ಟ್ ಮಾಡ್ತಾರೆ, ಟ್ರಿಪ್ ಎಂಡ್ ಮಾಡ್ತಾರೆ. ಒಂದ್ 300 ರೂಪಾಯಿ ಆರ್ಡರ್ ಇದ್ರೆ ಅವನಿಗೆ ಒಂದು 50 ರೂಪಾಯಿ ಕಮಿಷನ್ ಕಂಪ್ನಿಗೆ ಹೊಲ್ಟೋಯ್ತು. ಈ ತರ ಒಂದು ಅವ್ನು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಆಪ್ಷನ್ ಕಂಪ್ನಿಯವರು. ಕಸ್ಟಮರ್ ಕೇರ್ ಸರ್ವಿಸ್ ಇದಕ್ಕೋಸ್ಕರನೇ ಇಟ್ಟಿಲ್ಲ ಅವರು. ಸರ್ವಿಸ್ ಇಟ್ರೆ ಏನಾದ್ರು ಪ್ರಾಬ್ಲಮ್ ಅಟೆಂಡ್ ಮಾಡ್ಬೇಕು, ಆರ್ಡರ್ ಕ್ಯಾನ್ಸಲ್ ಮಾಡ್ಬೇಕು. ಏನು ಸರ್ವಿಸ್ ಕೊಟ್ಟಿಲ್ಲ ಅಂದ್ರೆ ಅವರೇ ಸ್ಟಿಪ್ ಸ್ಟಾರ್ಟ್ ಮಾಡಿ ಎಂಡ್ ಮಾಡಿದ್ರೆ 50 ರೂಪಾಯಿ ಇವ್ರ ರೈಡರ್ ವ್ಯಾಲೆಟ್ ಇಂದ ಕಟ್ ಮಾಡ್ತಾನೆ, ಅವ್ರ ಕಂಪ್ನಿಗೆ ಅಮೌಂಟ್ ಹೋಯ್ತು. ಈ ತರ ದಿನಕ್ಕೆ ಎಷ್ಟೋ ಆರ್ಡರ್ ಆಗುತ್ತೆ, ಎಷ್ಟೋ ಅಂದ್ರೆ ಎಷ್ಟೋ ಆರ್ಡರ್ಗಳು ಕಮಿಷನ್ ಫ್ರೀಯಾಗೆ ಕಂಪ್ನಿಗೆ ಹೋಗುತ್ತೆ ಅವ್ರ ಕಡೆಯಿಂದ. ಏನಕ್ಕೆ ಅಂದ್ರೆ ಈ ತರ ಆಪ್ಷನ್ ಇಟ್ಕೊಂಡವ್ರು. ಹಂಗಾಗಿ ಇವ್ರದ್ದು ತುಂಬಾ ವರ್ಸ್ಟ್ ಇದು ನಿಜವಾಗ್ಲೂ. ಮುಂಚೆ ಎಲ್ಲ ಅದ್ ಯಾವ್ದೋ ಒಂದಿತ್ತು ವಿ ಪಾಸ್ಟ್ ಅಂತ, ಅದು ಇದೇ ಹಣೆ ಬರನೆ. ಅದ್ಯಾನು ಒಂದು ಆರ್ಡರ್ನು ಕ್ಯಾನ್ಸಲ್ ಮಾಡಕ್ ಆಗ್ತಿರ್ಲಿಲ್ಲ, ಕ್ಯಾನ್ಸಲ್ ಮಾಡಿದ್ರೆ 50 ರೂಪೀಸ್ ಕಟ್ ಮಾಡೋದು. ಕಸ್ಟಮರ್ ಕೇರ್ ಅದರಲ್ಲೂ ಸರ್ವಿಸ್ ಇಲ್ಲ. ಬೆಂಗಳೂರಲ್ಲಿ ಎಲ್ಲಾ ಕಡೆ ಆರ್ಡರ್ ಶೋ ಮಾಡೋನು, ಯಾವ್ದಾರು ಎತ್ಕೊಂಡ್ರೆ ನಿಮಗೆ ಪಿಕಪ್ ಹೋದ್ರೆ ಐಟಮ್ ಇದ್ರೆ ಇತ್ತು, ಇಲ್ಲ ಅಂದ್ರೆ ಇಲ್ಲ. ಇಲ್ಲ ಅಂದ್ರೆ ಕಸ್ಟಮರ್ ಫೋನ್ ಪಿಕ್ ಮಾಡಿಲ್ಲ ಅಂದ್ರೆ ಕಂಪ್ನಿಗಂತ ಕಾಲ್ ಹೋಗ್ತಿರ್ಲಿಲ್ಲ. ನೀವಾಗಿ ನೀವು ಕ್ಯಾನ್ಸಲ್ ಮಾಡಿದ್ರೆ 50 ರೂಪೀಸ್ ನಿಮ್ ವ್ಯಾಲೆಟ್ ಇಂದ ಕಟ್ಟು. ಈ ಅಂಕಲ್ ಡೆಲಿವರಿ ಹಂಗೇನೆ. ಕಸ್ಟಮರ್ ಕೇರ್ ಕಾಲ್ ಸಪೋರ್ಟ್ ಆಗಿಲ್ಲ ಅಂದ್ರೆ ನೀವು ಆರ್ಡರ್ ಟ್ರಿಪ್ ಸ್ಟಾರ್ಟ್ ಮಾಡಿ ಎಂಡ್ ಮಾಡಿದ್ರೆ ಅದ್ರ ಕಮಿಷನ್ ಏನಿದೆ 12% ಅದು ಕಟ್ ಆಗುತ್ತೆ. ಇಲ್ಲ ಕ್ಯಾನ್ಸಲ್ ನೀವು ಮಾಡಕ್ ಆಗಲ್ಲ, ಒಂದು 5 ಮಿನಿಟ್ಸ್ ಒಳಗಡೆ ಆಪ್ಷನ್ ಇರುತ್ತೆ ಕ್ಯಾನ್ಸಲ್ ಮಾಡಕ್ಕೆ. ಅಷ್ಟೊಳಗೆ ಮಾಡ್ಕೊಂಡ್ರೆ ಆಗುತ್ತೆ, ಅದಕ್ಕೆ ಮೇಲೆ ಅಂದ್ರೆ ಕ್ಯಾನ್ಸಲ್ ಆಗಲ್ಲ. ಮತ್ತೆ ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ ಏನ್ ಮಾಡ್ತಾನೆ, ನೀವು ಕ್ಯಾನ್ಸಲ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಐಟಮ್ ತಗೊಂಡೋಗಿದ್ದೀರಾ ಅಂತ ಒಂದು ಪ್ರಾಬ್ಲಮ್ ಆಗಿ ID ಸಸ್ಪೆಂಡ್ ಮಾಡ್ತಾನೆ. ಇದೊಂದು ಸಮಸ್ಯೆ ಅಂಕಲ್ ಡೆಲಿವರಿಲಿ. ಫಸ್ಟ್ ಟೈಮು 3 ಡೇಸ್, ಸೆಕೆಂಡ್ ಟೈಮ್ 5 ಡೇಸ್, ಮೂರನೇ ಟೈಮ್ ಪರ್ಮನೆಂಟ್ ಬ್ಯಾನ್ ಅಂಕಲ್ ಡೆಲಿವರಿಲಿ. ಒಂದು ಫೋನ್ ಕಾಲ್ ಇಲ್ಲ, ಒಂದು ರಿಪ್ಲೈ ಮೆಸೇಜ್ ಇಲ್ಲ, ಏನೂ ಇಲ್ಲ. ಸುಮ್ನೆ ಏನೋ ಒಂದು ಕಸ್ಟಮರ್ ಕಂಪ್ಲೇಂಟ್ ಮಾಡಿದ್ರು, ಇಲ್ಲ ಯಾವ್ದೋ ಒಂದು ಆರ್ಡರ್ ಕ್ಯಾನ್ಸಲ್ ಆಯ್ತು, ನೀವು ಇನ್ ಕೇಸ್ ಆ ರೂಟ್ ಬೇರೆ ಯಾವ್ದಾರ ಆರ್ಡರ್ ಎತ್ಕೊಂಡು ಹೋದ್ರೆ ಅದಕ್ಕೇನೆ ID ಸಸ್ಪೆಂಡ್. ಈ ಆರ್ಡರ್ ಕ್ಯಾನ್ಸಲ್ ಮಾಡ್ಕೊಂಡು ನಾವು ತಗೊಂಡೋಗ್ಬಿಟ್ಟು ಡೈರೆಕ್ಟ್ ಡೆಲಿವರಿ ಕೊಟ್ಟಾರೆ ಅಂತ. ಈ ತರ ಸಮಸ್ಯೆ ಜಾಸ್ತಿ. ತುಂಬಾ ಜನದ ಅಂಕಲ್ ಡೆಲಿವರಿ ಸಸ್ಪೆಂಡ್ ಆಗೋಗಿದೆ. ಹೋದ್ರೆ ಹೋಯ್ತು, ಅದ್ ಬೇಕಾಗೇ ಇಲ್ಲ ಆ್ಯಪ್. ಏನೋ ಅದು ಊಟಕ್ಕೆ ಇಲ್ಲಿ ಉಪ್ಪಿನಕಾಯಿ ಅದೇನೋ ಹೇಳ್ತಾರಲ್ಲ ಆ ತರ ಆ ಅಂಕಲ್ ಡೆಲಿವರಿ ಆ್ಯಪ್ ಇರೋದು ವೇಸ್ಟ್. ಅದು ಸುಮ್ನೆ ಸೈಡ್ ಸೈಜ್ ತರ ಅದು. ಅದ್ ಮಾಡೋದು ಒಂದೇ, ಬಿಡೋದು ಒಂದೇ. ವಿಧಿ ಇಲ್ಲ, ಏನೋ ಒಂದು ಹೋಗೋ ರೂಟಲ್ಲಿ ಬಿದ್ರೆ ಮಾಡ್ಕೋಬಹುದು ಅಷ್ಟೇ. ಇಷ್ಟು ನಮಗೆ ಗೊತ್ತಿರೋದು ಇಷ್ಟು ಹೇಳಿದೀನಿ ಅಂಕಲ್ ಡೆಲಿವರಿ ಬಗ್ಗೆ. ಡೆಲಿವರಿ ಬಾಯ್ಸ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಿಮ್ಗೆ ಯೂಸ್ಫುಲ್ ಇದ್ರೆ ಮಾಡಿ, ಯೂಸ್ ಇಲ್ಲ ಅಂದ್ರೆ ಮಾಡಬೇಡಿ ಅಷ್ಟೇ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿಡಿಯೋ ನೋಡ್ತಿರೋರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ವಿಡಿಯೋ ನಾವು ಎವ್ರಿ ಡೇ ಮಾಡ್ತಾ ಇರ್ತೀವಿ. ಡೆಲಿವರಿ ಬಗ್ಗೆ ಎಲ್ಲಾ ಆ್ಯಪ್ಗಳ ಬಗ್ಗೆನೂ ಕೂಡ ಅಪ್ಡೇಟ್ ಕಳಿಸ್ತಾ ಇರ್ತೀವಿ ನಿಮಗೆ. ನೋಡಿ, ನಿಮ್ಗೆ ಯೂಸ್ಫುಲ್ ಆದ್ರೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.